ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾನ್ಯ ತೀರ್ಪುಗಾರರೇ ಹಾಗೂ ಮಂಗಳ ಕುಟುಂಬದ ಸದಸ್ಯರೇ, ನಾನು ಇಂದು ಶ್ರೀ ಕೃಷ್ಣನ ಕುರಿತು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಶ್ರೀ ಕೃಷ್ಣ ಎಂಬುದು ಬರೀ ಪದವಲ್ಲ, ಅದು ಒಂದು ದಿವ್ಯ ಶಕ್ತಿ. ಮಾಧವ, ಕೇಶವ, ಗೋಪಾಲ, ಅಚ್ಯುತ, ದಾಮೋದರ, ರಾಧೆಯ ರಮಣ ಹೀಗೆ ನಾನಾ ನಾಮಧೇಯನಾದ ಶ್ರೀ ಕೃಷ್ಣನ ಹೆಸರನ್ನು ಕೇಳಿದಾಗಲೇ ಮನಸ್ಸಿಗೆ ಏನೋ ಒಂದು ಪುಳಕ. ಅಂಧಕಾರವನ್ನು ತೊಳೆದು ಜ್ಞಾನದ ಬೆಳಕನ್ನು ನೀಡಿದ ಶ್ರೀ ಕೃಷ್ಣನು ದೇವಸಂಭೂತ. ಶ್ರೀ ಕೃಷ್ಣನು ಒಬ್ಬ ರಾಜತಂತ್ರಜ್ಞ, ಬಹುಮುಖಿ ವ್ಯಕ್ತಿತ್ವ, ಗೋಪಿಕೆಯರ ಹೃದಯ ಕದ್ದ ಗೋಪಿಕಾಲೋಲ. ಶ್ರೀ ಕೃಷ್ಣನು ತನ್ನ ಬಾಲ್ಯವನ್ನು ತನ್ನ ಅಣ್ಣ ಬಲರಾಮರೊಡಗೂಡಿ ಕಳೆದ. ಗೋವುಗಳನ್ನು ಕಾಯುತ್ತಾ ಗೋಪಾಲ ನೆನೆಸಿಕೊಂಡ ಧೀಮಂತ ವ್ಯಕ್ತಿತ್ವ. ಕರ್ತವ್ಯ ಪ್ರಜ್ಞೆಯನ್ನು ನೆನೆದು ರಾಧೆಯನ್ನು ತೊರೆದು ಲೋಕಕ್ಕೆ ಗೀತೆಯ ಹಿರಿಮೆಯನ್ನು ಸಾರಿದ ಕರ್ತವ್ಯ ಪಾಲಕ. ಮಧುರೆಯ ಧೂರ್ತ ದೊರೆ ಕಂಸನನ್ನು ಕೊಂದು ಯಾವುದೇ ಫಲಾಪೇಕ್ಷೆಗಳನ್ನು ಮಾಡದೆ ಕಂಸನ ತಂದೆಯಾದ ಉಗ್ರಸೇನನನ್ನು ಸಿಂಹಾಸನಕ್ಕೆ ಕೂರಿಸಿ ನಿಸ್ವಾರ್ಥಿಯಾದ. ಗಾಂಧಾರಿಯು ಕೃಷ್ಣನಿಗೆ ಶಾಪವಿದ್ದಾಗ ತನ್ನ ತುಟಿಯ ಮೇಲಿನ ಕಿರುನಗೆಯನ್ನು ಮರೆಮಾಚದಂತೆ ಇದ್ದು ಸ್ಥಿತಪ್ರಜ್ಞೆಯ ಪರಮಾವಧಿಯನ್ನು ಸಾರಿದವೆ. ಇನ್ನು ಕೃಷ್ಣ ಮತ್ತು ಕುಚೇಲರ ಗೆಳೆತನ ನಮಗೆ ಮಾದರಿಯಂತೆ. ದ್ವಾಪರ ಯುಗದಲ್ಲಿ ಜನಿಸಿದ ಶ್ರೀ ಕೃಷ್ಣನ ಬೋಧನೆಗಳು ಇಂದಿನ ನಮ್ಮ ಜೀವನದಲ್ಲಿ ಆದರ್ಶಪ್ರಾಯದಾಯಕ. ಗೀತಾಮೃತವನ್ನು ಸಾರಿದ ಶ್ರೀ ಕೃಷ್ಣನು ವಿಧಿಯ ಮುಂದೆ ಎಲ್ಲರೂ ಜನ ಸಮಾನರು, ಯಾವುದೇ ಫಲಾಪೇಕ್ಷೆಗಳನ್ನು ಮಾಡಿದರೆ ದುಃಖ ಸಂಭವಿಸುತ್ತದೆ ಎಂದು ಹೇಳಿದ್ದನ್ನು ಮುಂದೆ ಗೌತಮ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಎಂಬುದನ್ನು ತಿಳಿಸಿದ್ದಾರೆ. ಧರ್ಮವು ಭಗವಂತನಗಳಿಗಿಂತ ಹೆಚ್ಚು ಎಂದು ಜಗದ್ಗುರು ಗೀತೆಯ ಹಿರಿಮೆಯನ್ನು ಸಾರಿದವೆ. ಭಕ್ತಿಯ ಮಾರ್ಗದ ಮೂಲಕ ಜೀವನದ ಪಾಠವನ್ನು ಸಾರಿದ ಪರಮ ಪುರುಷ. ಈ ದೈವ ಸಂಭೂತನ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಪಾಲಿಸಿಕೊಂಡು ಹೋಗೋಣ ಎಂದು ಆಶಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.